ಹಾಯ್ ಹಲೋ ನಮಸ್ತೆ. ನಾವಿಂದು ಇದ್ದೀವಿ ಭದ್ರಾವತಿಯ ಓಂ ಶಕ್ತಿ ಐಸ್ ಪ್ಲಾಂಟ್. ಬನ್ನಿ ಐಸ್ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಟ್ಟು ಯಾವ ರೀತಿ ಐಸ್ ತಯಾರಿಸ್ತಾರೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳೋಣ. ಐಸ್ ಫ್ಯಾಕ್ಟ್ರಿ ಒಳಗಡೆ ತುಂಬ ಕೋಲ್ಡ್ ಇತ್ತು. ಹಾಗೆ ಅಲ್ಲೇ ಇದ್ದ ಮ್ಯಾನೇಜರ್ ಅವ್ರನ್ನ ಕರೆದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಏನು ಒಂದು ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ಕೊಂಡ್ವಿ. ಪಾಪ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಸಹ ನಮಗೆ ಮಾಹಿತಿ ಕೊಡಲಿಕ್ಕೆ ಒಪ್ಪಿದ್ರು. ಬನ್ನಿ ಐಸ್ ಹೇಗೆ ತಯಾರಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಉಪ್ಪು ನೀರು ಕೋಲ್ಡ್ ಆಗುತ್ತೆ. ಉಪ್ಪು ನೀರು ಕೋಲ್ಡ್ ಆಗಿ ಸಿಹಿ ನೀರು ಗಟ್ಟಿ ಆಗುತ್ತೆ. ಕ್ಯಾನ್ ಅಲ್ಲಿ ಇರೋದು ಸಿಹಿ ನೀರು. ಉಪ್ಪು ನೀರೇ ಯಾಕೆ ಇದಕ್ಕೆ? ಉಪ್ಪು ನೀರು ಅಂದ್ರೆ ಉಪ್ಪು ನೀರು ಎಷ್ಟೇ ಕೋಲ್ಡ್ ಮಾಡಿದ್ರು ಗಟ್ಟಿ ಆಗಲ್ಲ, ಅದು ಐಸ್ ಆಗಲ್ಲ. ಅದ್ರಾಗೆ ಅದು ಕೋಲ್ಡ್ ಆಗಿ ಹೈ ಟೆಂಪರೇಚರ್ ಆಗಿ ಐಸ್ ಆಗತ್ತೆ. ಸಿಹಿ ನೀರು ಐಸ್ ಆಗತ್ತೆ ಕ್ಯಾನ್ ಅಲ್ಲಿ. ಇದು ಗ್ಯಾಸು, ಇದು ಕೂಲಿಂಗ್ ಸಿಲಿಂಡರ್. ಇದರೊಳಗೆ ಕೂಲಿಂಗ್ ಕಾಯಿಲ್ ಇದೆ. ಇಲ್ಲಿ ಅದು ಕಂಪ್ರೆಸರಿ. ಇಲ್ಲಿ ಒಂದು ಫ್ಯಾನ್ ಇದೆ. ಈ ಫ್ಯಾನು ಈ ಉಪ್ಪು ನೀರನ್ನ ಫುಲ್ ಎಲ್ಲ ಕಡೆ ರೊಟೇಷನ್. ಇದು ಒಂದು ಫುಲ್ ಇನ್ನೊಂದು ಫ್ರಿಡ್ಜ್ ಇದೆ. ಫುಲ್ ಒಂದು ಫ್ರಿಡ್ಜ್ ಇದೆ. ಮನೆ ಇರೋ ಫ್ರಿಡ್ಜ್, ದೊಡ್ಡ ಫ್ರಿಡ್ಜ್. ಮನೇಲಿರೋ ಫ್ರಿಡ್ಜ್ ಟೈಪ್ ಕಾಯಿಲ್ ಇದೆ. ಅದು ಇದಕ್ಕೆ ಕೂಲಿಂಗ್ ಆಗಕ್ಕೆ ಅದು ಮಿಷನ್. ಅದರದ್ದು ಕಂಡೆನ್ಸರು ಮೇಲ್ಗಡೆ ಇದೆ. ಇದು ಫ್ರಿಡ್ಜ್ ಅಲ್ಲಿ ಇರೋ ತರನೇ ಇದು. ಇದು ಕಂಪ್ರೆಸರ್, ಕಿರ್ಲೋಸ್ಕರ್ ಕಂಪನಿ. ಇದಕ್ಕೆ ಅಮೋನಿಯಂ ಗ್ಯಾಸ್ ಅನ್ನು ನಾವು ಇದಕ್ಕೆ ಫಿಲ್ ಮಾಡ್ತೀವಿ. ಅಮೋನಿಯಂ ಗ್ಯಾಸ್, ಅದು ಗ್ಯಾಸ್ ಸಿಲಿಂಡರ್. ಈ ಐಸ್ ಆದ್ಕೊಳ್ಳೆ ಈ ಕ್ಯಾನ್ ಅನ್ನು ಎತ್ತಲಿಕ್ಕೆ ಸ್ಕೈನ್ ಅನ್ನು ಉಪಯೋಗಿಸ್ತೀವಿ. ಆಮೇಲೆ ಇಲ್ಲಿ ಗಾಡಿ ಬಂದು ಟಚ್ ಆಗತ್ತೆ. ಅಲ್ಲಿ ಒಂದು ಕ್ರಷರ್ ಮಿಷನ್ ಇದೆ. ಅದಕ್ಕೆ ಆ ಐಸ್ ಅನ್ನು ಹಾಕಿದಾಗ ಅದು ಪೌಡರ್ ಮಾಡಿ ಅಲ್ಲಿ ಹಾಕತ್ತೆ. ಅಲ್ಲಿಂದ ಬಾಕ್ಸ್ ಅಲ್ಲಿ ಲೋಡ್ ಮಾಡಿ ಅದು ಡೆಲಿವರಿ ಪೀನಿಗೆ ಹೋಗುತ್ತೆ. ಸಮುದ್ರ ಹತ್ರ ಬಂದರುಗಳಿಗೆ, ಕೆರೆ ಹತ್ರ ಮೀನಿಗೆ. ಅವರು ತಿಳಿಸಿದಂಥ ಕಂಡೆನ್ಸರ್ ಇದೆ. ಯಾವ ರೀತಿ ಮನೆ ಫ್ರಿಜ್ಜಲ್ಲಿ ಸಣ್ಣದಾಗಿ ಕಂಡೆನ್ಸರ್ ಇರುತ್ತೋ ಅದೇ ರೀತಿ ಇದು ದೊಡ್ಡದಾದ ಕಂಡೆನ್ಸರು. ಬಿಸಿಯಾಗಿ ಬಂದಂಥ ಗ್ಯಾಸು ಇಲ್ಲಿ ನೀರು ಬಿದ್ದು ತಣ್ಣಗಾಗಿ ಮತ್ತೆ ವಾಪಸ್ ಕೆಳಗೆ ಹೋಗುತ್ತೆ.